ಆಗಿರುವಂಥದ್ದು ಮತ್ತು ಅದರ ಜೊತೆಯಲ್ಲಿ ಕೇವಲ ಕಾಮಗಾರಿ ಮುಕ್ತಾಯ ಅಲ್ಲ, ಬಹಳ ಒಂದು ಸುಸಜ್ಜಿತವಾದಂಥ ರೀತಿಯಾಗಿ ಆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಒಂದು ರೀತಿ ಒಂದು ಮಾದರಿಯ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿದ್ರು ಕೂಡ ತಪ್ಪಾಗೋಂಗಿಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಇವತ್ತಿನ ದಿವಸ ಅಲ್ಲಿ ಮಾಡಿದ್ದಾರೆ. ಒಳ್ಳೆಯ ಒಂದು OTಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮತ್ತು ಅದು ಹೈವೇಲಿ ಇರೋದ್ರಿಂದ ಖಂಡಿತವಾಗಿ ಅದು ಬಹಳಷ್ಟು ಜನರಿಗೆ ಅದರ ಉಪಯೋಗ ಮತ್ತು ಪ್ರಯೋಜನ ಆಗತ್ತೆ ಅಂತ ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾಮಗಾರಿಗೆ ಸುಮಾರು ನಾವು 12.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕೆಲಸವನ್ನು ತೆಗೆದುಕೊಂಡು ಇವತ್ತು ಮುಕ್ತಾಯ ಆಗಿದೆ. ಅದೇ ರೀತಿಯಾಗಿ ಇಲ್ಲಿಯ ಒಂದು ಏನು ತುರ್ತು ನಿಗಾ ಘಟಕದ CCB ಇದರ ಒಂದು ಕಾಮಗಾರಿಯನ್ನ ಬಹಳ ಚೆನ್ನಾಗಿ ಇವತ್ತಿನ ದಿವಸ ನಮ್ಮ ಹೆಸರಿನ ಆಸ್ಪತ್ರೆಯಲ್ಲಿ ಇವತ್ತು ಆಗಿರುವಂತದ್ದು. ಅದರ ಉದ್ಘಾಟನೆ ಆಗಿದೆ. ಸುಮಾರು 50 ಬೆಡ್ಡಿನ ಈ ಒಂದು ಒಂದು ಕಾಮಗಾರಿ 16.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಾಗಿದೆ. ಖಂಡಿತವಾಗಿಯೂ ಈ ಆಸ್ಪತ್ರೆಯ ಏನು ಇವತ್ತಿನ ದಿವಸ ಬಹಳಷ್ಟು ಬೇಡಿಕೆ ಇರುವಂತಹ ಆಸ್ಪತ್ರೆ ಇದು. ಎಲ್ಲ ಕಡೆಯಿಂದ ಜನ ಇಲ್ಲಿಗೆ ಬರ್ತಾರೆ ಈ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ. ಕೇವಲ ಈ ಒಂದು ಕೋಲಾರ ನಗರ ಅಥವಾ ತಾಲೂಕಲ್ಲ, ಸುತ್ತಮುತ್ತ ಎಲ್ಲ ತಾಲೂಕುಗಳಿಂದನೂ ಕೂಡ ಬರ್ತಾರೆ, ಪಕ್ಕದ ರಾಜ್ಯಗಳಿಂದನೂ ಕೂಡ, ಆಂಧ್ರದಿಂದನೂ ಕೂಡ ಬರ್ತಕ್ಕಂಥದ್ದು ಕೂಡ ಇದೆ. ಆದ್ರಿಂದ ಇಲ್ಲಿ ಇನ್ನು ಹೆಚ್ಚಿನ ಒಂದು ಸೌಲಭ್ಯಗಳು ಬೇಕಾಗಿರೋದ್ರಿಂದ ಇವತ್ತಿನ ದಿವಸ ಅದು ಕೂಡ ಇವತ್ತು ಆಗಿರುವಂಥದ್ದು. ಅದು ಬಹಳ ಸಂತೋಷದ ವಿಷಯ. ಮತ್ತು ಡಯಾಲಿಸಿಸ್ ಘಟಕ ಬಹಳ ಒಂದು ಒಳ್ಳೆ ರೀತಿಯಾಗಿ ಇವತ್ತಿನ ದಿವಸ ಸ್ಥಾಪನೆ ಆಗಿದೆ. ಸುಮಾರು 20 ಡಯಾಲಿಸಿಸ್ ಬೆಡ್ಗಳು ಇರುವಂತ ನೂತನ ಒಂದು ವ್ಯವಸ್ಥೆಯನ್ನು ಇವತ್ತು ಎಲ್ಲ ಇಲ್ಲಿಯ ವಿಶೇಷವಾಗಿ ಅಭಿನಂದನೆ ಯಾರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇಲ್ಲಿಯ ಎಲ್ಲ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಆ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಅವರುಗಳ ಕಾಂಟ್ರಿಬ್ಯೂಷನ್ ಇದು. ಇಲ್ಲಿ ಎಲ್ಲ ಶಾಸಕರು, ಸಂಸತ್ ಸದಸ್ಯರು ಎಲ್ಲರೂ ಕೂಡ ಸೇರಿ ಇದಕ್ಕೆ ಒಂದು ಅನುದಾನವನ್ನು ಕೊಟ್ಟು ಇರುವಂತ ಡಯಾಲಿಸಿಸ್ ಕೇಂದ್ರವನ್ನ ಒಂದೇ ಕಡೆಗೆ ಒಳ್ಳೆ ವ್ಯವಸ್ಥೆ ಇರುವಂತದಕ್ಕೆ ನಾವು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ ಡಯಾಲಿಸಿಸ್ನ ಬೇಡಿಕೆ ಎಷ್ಟಿದೆ ಅಂತ. ಇವತ್ತು ಅನೇಕ ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇರುವಂಥದ್ದು ಮತ್ತು ಇದು ಶಾಶ್ವತವಾಗಿ ತಗೋಬೇಕು. ಪ್ರತಿ ವಾರಕ್ಕೆ 2 ಸಲ ಅಥವಾ 3 ಸಲ ಬರಲೇಬೇಕು ಆ ಪೇಷಂಟ್ಗಳಿಗೆ. ಸೊ ಅವರಿಗೆ ಬಂದಾಗ ಸುಮಾರು 3 ಗಂಟೆ ಕಾಲ 4 ಗಂಟೆ ಕಾಲ ಅಲ್ಲೇ ಇರಬೇಕಾಗ್ತದೆ. ಇದ್ದಾಗ ಒಳ್ಳೆಯ ಒಂದು ವ್ಯವಸ್ಥೆ ಅವ್ರಿಗೆ ಚೆನ್ನಾಗಿದ್ರೆ ಸ್ವಲ್ಪ ಸಮಾಧಾನವಾಗಿ ಅವರ ಚಿಕಿತ್ಸೆಯನ್ನು ಪಡ್ಕೊಂಡು ವಾಪಸ್ ಮನೆಗಳಿಗೆ ಹೋಗ್ತಾರೆ, ಅವ್ರ ಊರುಗಳಿಗೆ ಹೋಗ್ತಾರೆ. ಆದ್ರಿಂದ ಅಲ್ಲಿ ಒಳ್ಳೆಯ ವಾತಾವರಣ ಇರುವಂಥದ್ದು ಬಹಳ ಮುಖ್ಯ. ಅಂತ ಒಂದು ಒಳ್ಳೆಯ ವಾತಾವರಣ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದು ಬಹಳ ಸಂತೋಷದ ವಿಷಯ. ಇವತ್ತು ನಮ್ಮ ರಾಜ್ಯದಲ್ಲಿ